ಜನತಾ ಪಕ್ಷದವರು ವಿಶೇಷವಾಗಿ ನಿನ್ನೆ ಇಲ್ಲಿ ಬಂದು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಏನು ಹುಬ್ಬಳ್ಳಿಯಲ್ಲಿ ಒಬ್ಬರನ್ನ ಹಿಂದೂ ಕಾರ್ಯಕರ್ತನ ಬಂಧಿಸಿದ್ದಾರೆ ಅಂತ ಹೇಳಿದರು. ಈಗ ಆ ಕಾರ್ಯಕರ್ತ ಯಾರು, ಅವನ ಹಿನ್ನೆಲೆ ಏನು, ಇದೆಲ್ಲವೂ ಈಗ ಬಹಿರಂಗ ಆಗಿದೆ. ಅವನ ಮೇಲೆ ಸುಮಾರು 16-18 ಕೇಸ್ಗಳಿದಾವೆ, ಮಟ್ಕ ಇನ್ನಿತರ ಎಲ್ಲ ಕೇಸ್ಗಳಿದಾವೆ ಅಂತ ತಿಳಿದು ಬಂದಿದೆ. ಮತ್ತು ಅಂಥವ್ರ ಪರವಾಗಿ ಇವರು ಹೋರಾಟ ಮಾಡ್ತಾರಂದರೆ ಅದು ಒಂದು ನಾಚಿಕೆಗೇಡಿತನ ಪ್ರಸಂಗ. ಅದು ನಿಜವಾಗಿ ನಾಚಿಕೆಗೇಡಿ ಪ್ರಸಂಗ. ಅದು ಯಾರೊಬ್ಬ ರೌಡಿ ಶೀಟರ್ ಥರ ಇದ್ದಾನೆ ಮನುಷ್ಯ. ರೌಡಿ ಶೀಟರ್ ಇರಲಿಕ್ಕೆಲ್ಲ, ಬಟ್ ರೌಡಿ ಶೀಟರ್ ಥರ 17-18 ಕೇಸ್ ಆಗಿದ್ದಾವೆ. ರೌಡಿ ಶೀಟರ್ ಇದ್ದಾನೆ. ಮತ್ತು ಅಂಥವ್ರನ್ನ ಬಗ್ಗೆ ಇವರು ಇದೇ ಇತಿಹಾಸ ಮಾಡೋಂಥದ್ದು ಹೋಗೋದು. ಯಾರನ್ನ ಒಯ್ದು ಇವರು ದೊಡ್ಡವ್ರನ್ನ ಮಾಡ್ತಾರೆ. ನಮ್ಮ ಹಿಂದೆ ಒಂದು ಸಲ ಯಡಿಯೂರಪ್ಪನವರು ಇನ್ನಿತರರು ಇಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರನ ಬಿಟ್ಟಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾರೆ, ಒಣಕೆ ಓಬವ್ವ ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಅದಾನ. ಅವರ ಮೆರವಣಿಗೆ ಮಾಡುವುದಿಲ್ಲ. ಅವ್ರ ಬಗ್ಗೆ ನಮ್ಮವರು ಇಂಥ ಹೋರಾಟ ಮಾಡಿದಾರೆ ಅನ್ನೋಂಗಿಲ್ಲ. ಬೇರೆ ಯಾರನ್ನೋ ಬೇರೆ ರಾಜ್ಯದವ್ರಂತ ಬಂದು ಅದು ಕಾಂಟ್ರವರ್ಷಿಯಲ್ ಇದ್ದಂಥ ಜನರನ್ನ ಇವತ್ತು ಇದು ಮಾಡುವಂಥದ್ದು ಇವರು ಚಾಳೆ. ಇದು ಇದೇನು ತೋರಿಸ್ತದೆ? ಈಗ ಮಾಡಲಿ ಹೋರಾಟ, ನಾವು ಜನರಿಗೆ ತಿಳಿಸ್ತೀವಿ. ಈಗ ಅಬ್ಬ ಹೇಳಿದಾರಲ್ಲ, ಅದೆಲ್ಲವನ್ನ ರಾಜ್ಯಕ್ಕೆ ತಿಳಿಸ್ತೀವಿ. ಈಗ ಏನು BJP ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು BJP ಬಂದು ಭಾಳ ದೊಡ್ಡ ಮಾತುಗಳನ್ನು ಹೇಳಿದ್ದಾರೆ. ಏನು ಇವರ ಹಿನ್ನೆಲೆ ಹಿಂಗಿದೆ, ಇವ್ರ ಪರವಾಗಿ BJP ಅವರು ಹೋರಾಟ ಮಾಡಿದ್ದಾರೆ. ಎಷ್ಟು ಕೆಳಮಟ್ಟಕ್ಕೆ ಇವ್ರು ಹೋಗಿದ್ದಾರೆ, ಅಸಹ್ಯ ಅನ್ನಿಸ್ತದೆ. ಅದು